ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇವತ್ತು ಶಾವಿಗೆ ಹಾಕಿ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅರ್ಧ ಲೀಟ್ರು ಹಾಲು ತೊಗೊಂಡು ಅದನ್ನು ಕಾಯಕ್ಕೆ ಇಟ್ಕೊಳ್ಳಿ. ಮತ್ತು ಈ ಕಡೆ ಬನಾನಾ ಮತ್ತು ಆ್ಯಪಲ್ ಎರಡೂ ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಪೊಮೊಗ್ರಾನೇಟ್ ಕೂಡ ತೊಗೊಂಡಿದ್ದೀನಿ. ಈ ಮೂರು ಫ್ರೂಟ್ಸ್ನ ನಾನು ಹಾಕ್ತಾಯಿದ್ದೀನಿ. ಮತ್ತು 2 ಸ್ಪೂನ್ ಕಸ್ಟರ್ಡ್ ಪುಡಿಗೆ ತಣ್ಣಗಿರೋ ಹಾಲು ಹಾಕ್ಕೊಂಡು ಕಲಸಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ಈ ಕಡೆ ಕುದೀತಾ ಇರೋ ಹಾಲಿಗೆ ಶಾವಿಗೆ 1 ಬೌಲು ಶಾವಿಗೆ ಹಾಕೋತಾ ಇದ್ದೀನಿ. ಇದನ್ನು ನೀವು ತುಪ್ಪದಲ್ಲಿ ಹುರಿದಾದ್ರೂ ಹಾಕ್ಬೋದು, ಇಲ್ಲ ಅಂದರೆ ಪ್ಲೈನ್ ಆದರೂ ಹಾಕ್ಬೋದು. ನಾನು ಪ್ಲೈನ್ ಹಾಕಿದ್ದೀನಿ. ಮತ್ತು ಅರ್ಧ ಬಟ್ಲು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಏಕೆ ಅಂದರೆ ಫ್ರೂಟ್ಸಲ್ಲೂ ಸ್ವೀಟ್ ಇರೋದ್ರಿಂದ ಜಾಸ್ತಿ ಸ್ವೀಟ್ ನೆಸೆಸಿಟಿ ಇರಲ್ಲ. ಸ್ವಲ್ಪ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ. ಈಗ ನಾವು ಕಲಸಿ ಏನು ಇಟ್ಕೊಂಡಿದ್ವಿ ಕಸ್ಟರ್ಡ್ ಪೌಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡ್ರೆ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ. ಫುಲ್ ಕಂಪ್ಲೀಟ್ ತಣ್ಣಗಾದಮೇಲೆ ಈ ಥರ ಆಗುತ್ತೆ, ಇನ್ನೂ ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾವು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಫ್ರೂಟ್ಸ್ನೆಲ್ಲನೂ ಹಾಕ್ಕೊಳ್ಳಿ. ಆ್ಯಪಲ್ಲು, ಪೊಮೊಗ್ರನೇಟು, ಬನಾನಾ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು 1 ಅವರ್ ಇಲ್ಲ 2 ಅವರ್ಸ್ ಬಿಟ್ಟು ಕೂಡ ನೀವು ತಿನ್ಬೋದು, ಇಲ್ಲ ಇಮಿಡಿಯೇಟ್ಲಿ ನೀವು ಶೇರ್ ಮಾಡ್ತೀವಿ ಅಂತ ಅಂದರೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ.